ಹಾಯ್ ಹಲೋ ನಮಸ್ಕಾರ. ಹರಟೆ ಹಡಲ್ಗೆ ಸುಸ್ವಾಗತ. ನಾನು ನಿಮ್ಮ ಚಿನ್ಮಯ್ ಅಲಿಯಾ ಸಿ ಡಾಗ್. ಸೊ ಇವತ್ತು ನಾವು ಮಹಾರಾಜ ಟ್ರೋಫಿ 2025 ರಿವ್ಯೂ ಮಾಡಕ್ ಬಂದಿದ್ದೀವಿ. ಆಸ್ ಯು ಆಲ್ ನೋ, ಮಹಾರಾಜ ಟ್ರೋಫಿ ಇಸ್ ದ ರೀಜನಲ್ T20 ಲೀಗ್ ಆಫ್ ಕರ್ನಾಟಕ ಅಂಡ್ ಇಟ್ ವಾಸ್ ಕಂಡಕ್ಟೆಡ್ ದಿಸ್ ಇಯರ್ ಇನ್ ಮೈಸೂರ್. ಸೊ ಆಫ್ ಕೋರ್ಸ್ ಪ್ರತಿ ವರ್ಷ ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ಆದ್ರೆ ಈ ಸಲ ಆ ಸ್ಟಾಂಪೀಡ್ ಆದ ಕಾರಣ IPL ಆದ್ಮೇಲೆ ಜೂನ್ 4 ಗವರ್ಮೆಂಟ್ NOC ಸಿಗ್ಲಿಲ್ಲ. ಆದ್ರಿಂದ ಈ ಟೂರ್ನಮೆಂಟ್ ನ ಮೈಸೂರಲ್ಲಿ ಆಯ್ತು. And this was also behind closed doors. So Maharaja Trophy basically has 6 teams. ಆದ್ರೆ ಅದಕ್ಕೆಲ್ಲ ನೋಡಕ್ ಮುಂಚೆ ನಮ್ಮ ಹಡಲನ್ ವೆಲ್ಕಮ್ ಮಾಡೋಣ. ಇವತ್ತು we have our usual suspect and our represent in the cricketing field, our on-field umpire, Ashutosh. Thanks, Hi ಮಗ, Chinmay. Thanks. ಆರಾಮ, ಹೆಂಗಿದ್ಯಾ? Aram. So looking forward to this. Namdo local T20 league with 6 teams. Let's see how it goes. But I think it's your cup of tea. ಯಾಕಂದ್ರೆ ನೀನು ಒಂದ್ 10-15 ಜನ ಪ್ಲೇಯರ್ಸ್ ನೀನ್ ನೋಡಿರ್ತೀಯ ನೀನು Yeah. ಇದ್ರಲ್ಲಿ KSC ಅಲ್ಲಿ. So you will have Yeah. a better idea about this. Yes, that's true. And as you know, we've started this channel recently, but there have been a couple of more guys who have been an integral part. ಆದ್ರೆ ಅವ್ರಿಗೆ ಸ್ವಲ್ಪ ಬ್ಯುಸಿ ಇದ್ರು, ಇಷ್ಟ ದಿನ ಬರಕ್ ಟೈಮ್ ಇರ್ಲಿಲ್ಲ ಒಂದ್ 3-4 ವಿಡಿಯೋಗೆ. ಆದ್ರೆ ಇವತ್ತು ಬಂದಿದ್ದಾರೆ. ಸೊ ಮೊದಲನೇ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಣ. ಇವ್ರ ಹೆಸರು ಸೂರಿ ಅಂತ. ಒಂಥರ ದೊಡ್ಡ ಮನೆ ಹುಡುಗ ಇವರು. ಎಲ್ಲದಕ್ಕೂ ಒಂಚೂರು ಓನಸ್ ತಗೊಂಡು ಆರ್ಗನೈಸ್ ಮಾಡ್ತಾರೆ. ಒಂಚೂರು ಟೆಂಪರ್ ಬೇರೆ ಜಾಸ್ತಿ ಇದೆ. ನಮಸ್ಕಾರ ಸೂರಿ ಅವರೇ, ಏನ್ ತುಂಬಾ ದಿನ ಆದ್ಮೇಲೆ ನಮಸ್ತೆ. ಇಲ್ಲ ಹಂಗೇನಿಲ್ಲಪ್ಪ, ನೀವು ಕನ್ನಡ ವಿಡಿಯೋಸ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದೆ. ಕನ್ನಡ ರಿಲೇಟೆಡ್ ಲೀಗ್ಸ್ ಅಥವಾ ಕನ್ನಡದ ಸ್ಪೋರ್ಟ್ಸ್ ಏನಾದ್ರು ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇದು ಒಳ್ಳೆ ರೈಟ್ ಟೈಮ್ ಅನಿಸ್ತು. ನೀವು ಮಹಾರಾಜ ಟ್ರೋಫಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಜಾಯ್ನ್ ಆದೆ. ವೆಲ್ಕಮ್ ಟು ದ ಹಡಲ್ ಸೂರಿ ಅವರೇ. ಯಾ ನೆಕ್ಸ್ಟ್ ನಮ್ಮಲ್ಲಿ ಒಬ್ರಿದ್ದಾರೆ. 2000 ಆದ್ಮೇಲೆ ಹುಟ್ಟಿರೋರು ಅವರೊಬ್ರೆ. ನಮ್ಮಲ್ಲಿ ಎಲ್ಲರಿಗಿಂತ ಚಿಕ್ಕೋರವರು ಈ ಗ್ರೂಪಿನ ಚಿಕ್ಕ ಹುಡುಗ ಶ್ರೀಶ್ ಅಟಾವರ್. ಅವ್ರು ಕೂಡ ಒಂದ್ ಲೆಗ್ ಸ್ಪಿನ್ನರು. ಸೊ ವೆಲ್ಕಮ್ ಶ್ರೀಶ್. Hi, thanks for the warm welcome, I suppose. ಚಿಕ್ಕುಡ್ಗ ಅಂತಾರೆ. So coming to the discussion, Maharaja Trophy actually has 6 teams, and that is Mangalore Dragons, who are the champions this year, Hubli Tigers, who are the runner-ups, Gulbarga Mystics, Bangalore Blasters, Mysore Warriors, and Shimoga Lions. And the final was between Mangaluru Dragons and Hubli Tigers, which Mangaluru won, and this is their maiden title. And Gulbarga Mystics were also in the playoffs, and one name that made huge waves was that of Smaran, who was also picked by SRH, and he was part of the Gulbarga Mystics. So Ashu, the stage is yours. You know him, so Yes, ಸ್ಮರಣ್ ಬ್ಯಾಕ್ ಆಫ್ IPL ಇಂದ ಬರ್ತಾ ಇದ್ರು. ಆಲ್ದೋ ಗೇಮ್ ಸಿಗ್ಲಿಲ್ಲ, ಅಲ್ಲೂ ಇಂಜೂರ್ ಆಗಿ ಸ್ಕ್ವಾಡ್ SRH ಸ್ಕ್ವಾಡ್ ಇಂದ ಆಚೆ ಬಂದಿದ್ರು. ಬಟ್ ಹಿ ವಾಸ್ ಕಮಿಂಗ್ ಆಫ್ ಲಾಟ್ ಆಫ್ ಕಾನ್ಫಿಡೆನ್ಸ್ ವಿತ್ ಗುಡ್ ರನ್ಸ್ ಇನ್ ವಿಜಯ್ ಹಜಾರೆ ಅಂಡ್ ಲೋಕಲ್ ಟೂರ್ನಮೆಂಟ್ಸ್. ಸೊ ಅವರು ಆಕ್ಚುಲಿ ಲೀಡ್ ಮಾಡಿದ್ರು ಲೈನ್ ನ. ಬಟ್ ಇನ್ ದ ಎಂಡ್ ಅವ್ರಿಗೆ ಒಂಥರ ಒನ್ ಸೈಡೆಡ್ ಲೈನ್ ಅಪ್ ಆಗೋಯ್ತು, ಒನ್ ಸೈಡೆಡ್ ಬ್ಯಾಟಿಂಗ್. ಅವ್ರೊಬ್ರಿಂದನೇ ಗುಲ್ಬರ್ಗಾ ಬ್ಯಾಟಿಂಗ್ ಲೀಡ್ ಆಗೋಯ್ತು ಅಂತ ಹೇಳ್ಬೋದು. ಲುಕಿಂಗ್ ಫಾರ್ವರ್ಡ್ ಅವ್ರಿಗೊಂದೊಳ್ಳೆ IPL ಚಾನ್ಸ್ ಇದೆ ಅಂತ ಅನ್ಸ್ತಾ ಇದೆ ನಂಗೆ ನೆಕ್ಸ್ಟ್ ಇಯರ್ ಇಂದ. ಅಂಡ್ ಐ ಫೆಲ್ಟ್ ಹೀಸ್ ಇನ್ ಇಸ್ ಪರ್ಪಲ್ ಪ್ಯಾಚ್. ಒಂದ್ ಕರಿಯರ್ ಅಲ್ಲಿ ಅದ್ ಬರತ್ತೆ ಆ ಏಜ್ ಅಲ್ಲಿ. ಸೊ ಐ ಥಿಂಕ್ ನೆಕ್ಸ್ಟ್ ಇಯರ್ ವಿಲ್ ಬಿ ವೆರಿ ಕ್ರೂಷಿಯಲ್. ಲಾಟ್ ಮೋರ್ ಐಬಾಲ್ಸ್ ವಿಲ್ ಬಿ ಆನ್ ಹಿಮ್, and hoping he gets a very good chance in IPL also next year. Actually, as you said, SRH ಅದೇ ಮಾಡಿದ್ದು. They picked Smaran as a replacement for Adam Zampa. It wasn't a like for like replacement, and it was a clear indication that ಅವ್ರಿಗೆ ಸ್ಮರಣ್ ಆಕ್ಷನ್ ಅಲ್ಲಿ ಬೇಕಾಗಿರ್ಲಿಲ್ಲ. They wanted to avoid the competition in the auction, and they straight up picked Smaran. ಅವನು ಆಡಿಲ್ಲ ಅಂದ್ರು ಅವ್ರು ಅವನ್ನ ಇಟ್ಕೋತಾರೆ. And I think he scored 450 runs in 10 games at an average of 70. And the moment he failed, ಲಾಸ್ಟ್ ಲೀಗ್ ಗೇಮ್ ಅಲ್ಲಿ ಮತ್ತೆ ನಾಕ್ಔಟ್ಸ್ ಅಲ್ಲಿ ಫೇಲ್ ಆಗಿದ ತಕ್ಷಣ ಟೀಮ್ ಸೋಲ್ತು. ಅಂಡ್ ಆಲ್ದೋ ದೇ ಹ್ಯಾಡ್ ಪ್ರವೀಣ್ ಡುಬೆ, KV ಸಿದ್ಧಾರ್ಥ್, ಲುವ್ನಿತ್ ಸಿಸೋಡಿಯಾ. ಪ್ರವೀಣ್ ಡುಬೆ ಆಲ್ರೆಡಿ ಹ್ಯಾಸ್ ಪ್ಲೇಡ್ ಫಾರ್ ಡೆಲ್ಲಿ, ಅಂಡ್ ಈ ಸಲ ಪಂಜಾಬ್ಗೆ. ಲುವ್ನಿತ್ ಸಿಸೋಡಿಯಾ RCB ಇದ್ರು, ಈ ಸಲ KKR ಅಲ್ಲಿ ಇದ್ರು. ಸೊ ದೇ ಹ್ಯಾಡ್ ಪ್ರಿಡಾಮಿನೆಂಟ್ ನೇಮ್ಸ್, ಬಟ್ ಸ್ಟಿಲ್ ಇಟ್ ವಾಸ್ ಮೋರ್ ಲೈಕ್ ಅ ಒನ್ ಮ್ಯಾನ್ ಟೀಮ್.
ಅಂಡ್ ಎವೆನ್ಚುಯಲಿ ಎಲ್ಲೋ ಒಂದ್ ಕಡೆ ಟೀಮ್ ಪರ್ಫಾರ್ಮೆನ್ಸ್ ಬರ್ಲಿಲ್ಲ ಅಂಡ್ ಗುಲ್ಬರ್ಗಾ ಮಿಸ್ಟೇಕ್ಸ್ ಜಸ್ಟ್ ಫಾಲ್ಟರ್. ಅಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಟೀಮ್, runners up, the strongest team on paper, Hubli Tigers with more superstars. What are your thoughts, Suri? ಅದೇ ಆಪ್ಷನ್ ಅಲ್ಲಿ ಅವರು ಒಳ್ಳೆ ಪ್ಲೇಯರ್ಸ್ ನ ರಿಟೈನ್ ಮಾಡ್ಕೊಂಡು ಬಂದಿದ್ದಾರೆ. 4 ಜನ ಏನಿದ್ದಾರೆ ಅವ್ರವ್ರ ರೋಲ್ ನ ಕರೆಕ್ಟ್ ಆಗಿ ಚೂಸ್ ಮಾಡಿ ಅವ್ರನ್ನೇ ರಿಟೈನ್ ಮಾಡ್ಬೇಕು ಅನ್ಕೊಂಡೆ ಮಾಡಿದ್ದಾರೆ ರಿಟೈನ್ ಚೆನ್ನಾಗಿ. ಆದ್ರೆ ಬೌಲಿಂಗ್ ಹೋದ್ರೆ ನಾವು ಅಲ್ಲಿ ಇನ್ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಇದ್ರು. ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಇದ್ದಿದ್ದು ಕಾರ್ಯಪ್ಪ ಒಬ್ರೆ. ಅವರು ಪವರ್ ಪ್ಲೇಲೆ ಬೌಲಿಂಗ್ ಮಾಡ್ತಿದ್ರು, ಸೊ ಹಾ ಟಾಪ್ ಲೋಡೇ ಅದೇ ಅದೇ. ಸೊ ನೀವು ಬ್ಯಾಟಿಂಗ್ ಲೈನ್ ಅಪ್ ನೋಡಕ್ ಹೋದ್ರೆ ಅವ್ರದ್ದು ಟಾಪ್ 10 ಬ್ಯಾಟಿಂಗ್ ಹೈಯೆಸ್ಟ್ ರನ್ ಗೆಟರ್ಸ್ ಅಲ್ಲಿ ಟಾಪ್ 7. ಇನ್ಫ್ಯಾಕ್ಟ್ ಟಾಪ್ 7 ಅಲ್ಲೇ 3 ಜನ ಇದ್ರು, ಅಭಿನವ್ ಮನೋಹರ್, ತಾಹಾ, DDP. ಸೊ ಬ್ಯಾಟಿಂಗ್ ಅಲ್ಲಿ ಅವ್ರದ್ದು ಅಷ್ಟು ಲ್ಯಾಕ್ ಆಫ್ ಏನ್ ಇರ್ಲಿಲ್ಲ, ಚೆನ್ನಾಗಿತ್ತು ಬ್ಯಾಟಿಂಗ್ ಲೈನಪ್ ಎಲ್ಲ. ಇನ್ ಡೆಪ್ತ್ ಹೋದಾಗ ಬೌಲಿಂಗ್ ಅಲ್ಲಿ ಅಥವಾ ಲಾಸ್ಟ್ ಫಿನಿಶಿಂಗ್ ರೋಲ್ ಅಲ್ಲಿ ಮನ್ವಂತ್ ಕುಮಾರ್ ಚೆನ್ನಾಗಿ ಆಡಿದ್ರು ಆಕ್ಚುಲಿ. ಅಂಡ್ ಬೌಲಿಂಗ್ ಅಲ್ಲೇ ನಾನು ಹೇಳಕ್ ಬಂದ್ರೆ ಅದೇ ಇನ್ಎಕ್ಸ್ಪೀರಿಯನ್ಸ್ ಬೌಲರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇರೋ ಐ ಥಿಂಕ್ ಅವ್ರ ಎಲ್ಲಾ ಪೇಸರ್ಸ್ ಬರೀ ಡೊಮೆಸ್ಟಿಕ್ ಪೇಸರ್ಸ್ ಆಗಿದ್ರು. ಅವರು ಯಾರು IPL ಆಡಿಲ್ಲ, ಕರ್ನಾಟಕ ಕೂಡ ಆಡಿಲ್ಲ. ಸೊ ಕಂಪ್ಲೀಟ್ ಡೊಮೆಸ್ಟಿಕ್ ಬೌಲಿಂಗ್ ಲೈನಪ್ ಜೊತೆ ಬಂದ್ರು. ಅಂಡ್ ಐ ಥಿಂಕ್ ಫೈನಲ್ ಅಲ್ಲಿ ಕೂಡ ಅವ್ರ ಬೌಲಿಂಗ್ ಕೈ ಕೊಡ್ತವ್ರಿಗೆ. ಹೌದು ಹೌದು ಹೌದು. ರೈಟ್. ಅಂಡ್ ಐ ಥಿಂಕ್ ಮೊಹಮ್ಮದ್ ತಾಹಾ ಆಶು, ನಿನಗೂ ಅವನ ಬಗ್ಗೆ ಗೊತ್ತಿರುತ್ತೆ ಅನ್ಸುತ್ತಲ್ಲ? he's been there from long time actually. ಸ್ವಲ್ಪ ಕರ್ನಾಟಕಗೆ ತುಂಬಾ ಮುಂಚೆನೆ ಒಂದ್ಸಲ ಡೆಬ್ಯೂ ಮಾಡಿದ್ದಾರೆ. ಬಟ್ ಐ ಫೀಲ್ he has ಕಮ್ ಬ್ಯಾಕ್ ಮಾಡ್ಬೇಕು ಅನ್ಸತ್ತೆ ಸ್ಮ್ಯಾಟ್ ಟ್ರೋಫಿಗೆ. ಐ ಥಿಂಕ್ ಆ ಓಪನಿಂಗ್ ಲೈಕ್ ಪಾರ್ ಪ್ಲೇ ನಲ್ಲಿ ಬ್ಲೇಸಿಂಗ್ ಸ್ಟಾರ್ಟ್ ಕೊಡ್ತಾರೆ. ಐ ಥಿಂಕ್ ಕರ್ನಾಟಕ ನೀಡ್ ಹಿಮ್ ಬ್ಯಾಕ್ ಇನ್ ದ ಟಾಪ್ ಆರ್ಡರ್. ಆಕ್ಚುಲಿ ನೀನ್ ಹೇಳಿದ್ ಕರೆಕ್ಟ್. ಯಾಕಂದ್ರೆ ಐ ಥಿಂಕ್ ಕರ್ನಾಟಕ ಆಲ್ರೆಡಿ ಹ್ಯಾಸ್ ಅ ವೆರಿ ಏಜಿಂಗ್ ಸ್ಕ್ವಾಡ್. ಯಾಕಂದ್ರೆ ಮನೀಶ್ ಪಾಂಡೆ, ಗೌತಮ್ ಅವ್ರೆಲ್ಲ ಇವಾಗ ನೆಕ್ಸ್ಟ್ ಡೇ ಹೆಂಗೂ ಹೋಗ್ಬೇಕು. ಅಂಡ್ ಐ ಥಿಂಕ್ ತಾಹಾ ಇಸ್ ಇನ್ ಇಸ್ ಪ್ರೈಮ್, 31 ವರ್ಷ. ಐ ಥಿಂಕ್ ಇನ್ನೊಂದ್ 2-3 ವರ್ಷ ಪ್ರೈಮ್ ಇರುತ್ತೆ, ಪ್ರೂವನ್. ಸೊ ಐ ಥಿಂಕ್ ಇಟ್ಸ್ ಟೈಮ್ ಹಿ ಗೆಟ್ಸ್ ಟು ಪ್ಲೇ ಇನ್ ಸ್ಮಾರ್ಟ್ ಅಂಡ್ ಎವ್ರಿಥಿಂಗ್. ಗೋಯಿಂಗ್ ಅಹೆಡ್, ದೇರ್ ಇಸ್ ಒನ್ ಯೂನಿಕ್ ಟೀಮ್, ಮೈಸೂರು ವಾರಿಯರ್ಸ್. ಲಾಸ್ಟ್ 3 ಟೂರ್ನಮೆಂಟ್ ಅಲ್ಲೂ ಅವ್ರು ಕ್ವಾಲಿಫೈ ಆಗಿದ್ದಾರೆ, ಗೆದ್ದಿದ್ದಾರೆ ಕೂಡ. ಆದ್ರೆ ಈ ಸಲ ಅವರು ಕ್ವಾಲಿಫೈ ಆಗ್ಲಿಲ್ಲ. ಅಫ್ಕೋರ್ಸ್ ಶಿವಮೊಗ್ಗ ಲಾಸ್ಟ್ ಇದ್ರು, ಆದ್ರೆ ಐ ಥಿಂಕ್ ಮೈಸೂರು ವೇರ್ 5th. ವಾಟ್ ಆರ್ ಯೋರ್ ಥಾಟ್ಸ್ ಆನ್ ದಿಸ್, ಶ್ರೀಶ್? Everybody expected Mysore to do well considering the big players they had. And that is what, even the auction we saw what RX Murli did. He trusted his players. Somehow realize ಆಗ್ಬೇಕಾಗಿತ್ತು ಅವ್ರಿಗೂ that ಅವ್ರದ್ದು ಏಜಿಂಗ್ ಸ್ಕ್ವಾಡ್ ತುಂಬಾ ಅಂತ. They can't go back to the same players. You know who was there. Manish was there, Gautam was there. Also coming back of this England tour, even Prasidh and Karun are a part of that team. ತುಂಬಾ ಡಿಪೆಂಡೆನ್ಸಿ ಇವ್ರಗಳ ಮೇಲೆ ಜಾಸ್ತಿ ಆಗೋಯ್ತು ಅಂದ್ರೆ ಗೆಲ್ಲಕ್ಕಾಗಲ್ಲ. ಯಂಗ್ಸ್ಟರ್ಸ್ ಟ್ರಸ್ಟ್ ಮಾಡ್ಬಿಟ್ಟು ಯು ಹ್ಯಾವ್ ಟು ಪುಶ್ ದೆಮ್ ಥ್ರೂ. ಓಲ್ಡ್ ಮೆನ್ ಕ್ಯಾನ್ ಓನ್ಲಿ ಫಾರ್ ಸೋ ಲಾಂಗ್. ಆಕ್ಚುಲಿ ನೀ ಹೇಳಿದ್ ಕರೆಕ್ಟ್, ಬಿಕಾಸ್ ಐ ಥಿಂಕ್ ಮನೀಶ್ ಪಾಂಡೆ ಸ್ಕೋರ್ಡ್ 120 ರನ್ಸ್ ಇನ್ 10 innings. Adding to this, the batting position constant ಇರಲಿಲ್ಲ. He played all over the place. I think he opened as well. He opened, he came at 3, 4, 5. I think he came in as a finisher also in a couple of games. And I think Gautam ಅವರು ಬರೀ 7 ವಿಕೆಟ್ ತಗೊಂಡ್ರು. ಈ ಟೂರ್ನಮೆಂಟ್ ಅಲ್ಲಿ ಸ್ಪಿನ್ನರ್ಸ್ have actually dominated. I think he's past his prime. And Prasidh played his first game, I think, when the team was already knocked out. He played a total of 3 games. And plus, you have to understand, these two players, they just come back from an India tour. Who are not ಆಗಿರ್ತಾರೆ, ನ್ಯಾಚುರಲ್ ಅದು. ಸೊ ಟೀಮ್ ಎಲ್ಲಾನು ಇವ್ರು ಬಂದ ತಕ್ಷಣ ಗ್ರೇಟ್ ಆಗೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು it's a bit much. And it is pretty surprising because RX Murli is a serial winner in the domestic circuit. ಎಲ್ಲಾ ಕಡೆ ಗೆದ್ದಿದ್ದಾರೆ. ಹೋದ ತಿಂಗಳು ಕೂಡ ತಿರುಪೂರ್ ತಮಿಳನ್ಸ್ ಜೊತೆ ಗೆದ್ರು ಅವರು, TNPL ಗೆದ್ಕೊಂಡ್ ಬಂದ್ರು. And he always goes for known picks. And it is very surprising that they didn't even make the knockouts this time. And I think it was a clear case of winning the tournament in the auction and not on the field. ಯಾಕಂದ್ರೆ ಅವ್ರು ತಗೊಂಡಿರೋರು ಒಂದ್ ಪರ್ಫಾರ್ಮ್ ಮಾಡ್ಲಿಲ್ಲ ಅಥವಾ ಆಡ್ಲೇ ಇಲ್ಲ. So all in all, it was a pretty competitive tournament. And yeah, of course, Shimoga Lions ended up with a wooden spoon. I think only with 1 win. Adu kuda last game al bantu. And Bangalore Blasters, they had a couple of good names. Mayank Agarwal, Vidyadhar Patil,
ಅಂಡ್ ಅವರು ಎಲಿಮಿನೇಟರ್ ಕೂಡ ಗೆದ್ರು, ಕ್ವಾಲಿಫೈಯರ್ 2 ಸೋತ್ರು ಅಗೇನ್ಸ್ಟ್ ಎವೆನ್ಚುಯಲ್ ವಿನ್ನರ್ಸ್ ಡ್ರಾಗನ್ಸ್. And Dragons, of course, they had a very good base starting from their captain Shreyas Gopal. So Ashu, what are your thoughts? I think they had good openers as well. Yeah, yeah. I was about to come to openers actually. Sharad BR reinventing himself. ಮುಂಚೆ ಆಫ್ ಸ್ಕ್ವಾಡ್ ಅಥವಾ ಫ್ರಿಂಜಸ್ ಇಂದ ಹೊರಗೊಟ್ಟೋಗಿದ್ರು ಕರ್ನಾಟಕ ಇಂದ. ಇವಾಗ ಮತ್ತೆ ರೀಇನ್ವೆಂಟ್ ಮಾಡಿ ಬಂದಿದ್ದಾರೆ. ಅಂಡ್ ಇನ್ ದಟ್ ಟಾಪ್ ಆರ್ಡರ್ ಕ್ವಿಕ್ ರನ್ಸ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾ ಇದ್ದಾರೆ. ಅಂಡ್ ಕ್ವಿಕ್ ರನ್ಸ್ ಕ್ವಿಕ್ ಫೈರ್ 2030s ಇಂದಾನೆ ಮ್ಯಾಚ್ ಟರ್ನ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಫೈನಲ್ಸ್ ಅಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಅವರು. And talking about management, of course, TNPL ಅಲ್ಲಿ same owner heading Dindigul Dragons and Mangalore Dragons ನೋಡಿದ್ರೆ they came up second in the TNPL and now they have 1 year. So something to cheer for the owners actually. Owners, yes, they're doing something right. Yeah. And ಅವರು ಒಂದು ನಾನು ಅಬ್ಸರ್ವ್ ಮಾಡಿದೆ, ದೇ ಹ್ಯಾಡ್ ಅ ವೆರಿ ಯಂಗ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಪರಾಸ್ ಆರ್ಯ ಅಂತ. 2 ಮ್ಯಾಚ್ ಆದ್ಮೇಲೆ ಇಂಜೂರ್ ಆಗ್ಬಿಟ್ರು. ಸೊ ಅವ್ರಿಗೆ ರೀಪ್ಲೇಸ್ಮೆಂಟ್ ಬಂದಿದ್ದು ಸಚಿನ್ ಶಿಂಡೆ ಅಂತ, 38 ವರ್ಷ. ಅಂಡ್ ಐ ಥಿಂಕ್ ಹಿ ಎಂಡೆಡ್ ಅಪ್ ಇನ್ ದ ಟಾಪ್ 8 ಆಫ್ ದ ಪರ್ಪಲ್ ಕ್ಯಾಪ್ ಲಿಸ್ಟ್. ಅವರು ಒಂದ್ ಮ್ಯಾಚ್ ಅಲ್ಲಿ 4 ಫರ್ ತಗೊಂಡ್ರು, ಆಮೇಲೆ ಇದರಲ್ಲಿ ಲಾಕ್ಔಟ್ಸ್ ಅಲ್ಲಿ 3 ಫರ್ ತಗೊಂಡ್ರು. ಸೊ ದೇ ಹ್ಯಾಡ್ ಆಲ್ ಬೇಸಸ್ ಕವರ್ಡ್, ರೀಪ್ಲೇಸ್ಮೆಂಟ್ಸ್ ಇದ್ರು, ಅಂಡ್ ಇಂಪ್ಯಾಕ್ಟ್ ಲಿಸ್ಟ್ ಅಲ್ಲೂ ಪೀಪಲ್ ಆರ್ ಕಮಿಂಗ್ ಅಂಡ್ ವಿನ್ನಿಂಗ್ ದ ಗೇಮ್ಸ್ ಫಾರ್ ದೆಮ್. ಸೊ ಐ ಥಿಂಕ್ ಇಟ್ ವಾಸ್ ಅ ಕಂಪ್ಲೀಟ್ ಪರ್ಫಾರ್ಮೆನ್ಸ್. Yes. And so, Ashu, coming to the burning questions, who caught your eye? Who's the next big thing? Yeah. So T20 is all about utility players, like the peak of CSK in IPL, or how Dhoni used to use his all the players. He wanted like someone who bats and gives 2-3 overs. So ಆ ತರ ನೋಡೋದಾದ್ರೆ ನಂಗೆ ಮ್ಯಾಕ್ನಿಲ್ ನೊರೋನಾ ಇದ್ರು ಮಂಗಳೂರು ಡ್ರ್ಯಾಗನ್ಸ್ ಅಲ್ಲಿ. He used to give 4 overs out day in day out, and used to come and talk in the middle order. So someone like him we need in Karnataka squad anta ansat nange. Coming Smart coming up pretty quickly. I think he is someone to look forward. True. I think he had like 250 runs, 10 wickets, used to come in at number 4. And I think ಅವ್ರಿಗಾಗೆ ಒಂದು ಎಕ್ಸಾಂಪಲ್ ಇದೆ, ಶಾರುಖ್ ಖಾನ್ TNPL ಅಲ್ಲಿ 2-3 ವರ್ಷ ಮಾಡಿ ಸ್ಲಾಗ್ ಮಾಡಿದ್ರು, ಇದೇ ತರ ಸ್ಲಾಗ್ ಇನ್ ಅನ್ ಆಕ್ಚುಯಲ್ ವೇ. And he's at Gujarat, number 4, number 5, plays every game. And I think it's time for McNeil Arona. And I think, as you said, I think a couple of hours back, official confirm aitu, he's been called up by RCB for trials and 2 other unknown teams, but he's been officially called up. So I think his chances around the corner, and even an IPL contract. Yeah, only thing is I just hope he doesn't lose his bowling when he goes up. So Shahrukh doesn't bowl at all in IPL. So we just hope he continues his bowling with off breaks and all. Yeah. Actually, that sets him apart. ಇವಾಗ ನೋಡಿದ್ರೆ 2 ಡಿಪಾರ್ಟ್ಮೆಂಟ್ ಅಲ್ಲಿ ಕೊಡೋರು ತುಂಬಾ ಕಮ್ಮಿ ಇದ್ದಾರೆ. ಸೊ ನೀ ಹೇಳ್ದಂಗೆ it makes complete sense. And Suri, any bowler that's caught your eye? ಇವನು ಇವಾಗ ಬ್ಯಾಟ್ಸ್ಮನ್ ಹೇಳ್ದ. ಯಶ್ರಾಜ್ ಪೂಂಜಾ ಅಂತ, ಏನ್ ಹೈಟ್ ಇದಾರೆ ಗುರು, 6 ಅಡಿ ಇದಾರೆ. ಬಾಲು ಆ ಮೇಲಿಂದ ಬರುತ್ತೆ, ಬಾಲು ಒಳ್ಳೆ ಸ್ಪಿನ್ ಆಗುತ್ತೆ ಬಾಲು. ಒಳ್ಳೆ ಗೂಗ್ಲಿ ಬಿಡ್ತಾರೆ, ಪಿಕ್ ಮಾಡಕ್ಕೆ ಆಗ್ತಾ ಇಲ್ಲ, ಬ್ಯಾಟ್ಸ್ಮನ್ ಗಳಿಗೆ ಕಷ್ಟ ಆಗ್ತಾ ಇದೆ. ಇದೇ ತರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ, ಈಗ ಆಲ್ರೆಡಿ ಫ್ರಮ್ ಪಾಸ್ಟ್ 2 years RR IPL ಟೀಮ್ ಅಲ್ಲಿ ಇದಾರೆ, ನೆಟ್ ಬೌಲರ್ ಆಗಿ ವರ್ಕ್ ಮಾಡ್ತಾ ಇದಾರೆ. ಈಗ ಇವಾಗ ಇದೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಅವರು IPL ಗೂ ಚಾನ್ಸಸ್ ಸಿಗುತ್ತೆ. And I think Rajasthan Royals is a very good stepping stone for Karnataka. ಏನ್ ನೀವು ಹಿಂದೆ ತಿರುಗ್ ನೋಡಿದ್ರೆ ರಾಜಸ್ಥಾನ್ ರಾಯಲ್ಸ್ ಆಲ್ಮೋಸ್ಟ್ ಎಲ್ಲ ಬರೀ ಕರ್ನಾಟಕ ಪ್ಲೇಯರ್ಸ್ ಪಿಕ್ ಮಾಡಿರೋದು. ಕಾರ್ಯಪ್ಪ ಆಗಿರ್ಬೋದು, ಕರುಣ್ ನಾಯರ್ ಆಗಿರ್ಬೋದು, Prasidh Krishna. Yeah. And I think it's also because the management makes it a good place. Because I think 2 years back ನಾನು ಒಂದು ರಿಪೋರ್ಟ್ ಓದಿದ್ದೆ, where Karun Nair and Karyappa aliddag ಅವರು ಹೇಳಿದ್ರು that Rajasthan feels like a second home to them. And I think it's a proper stepping stone. ಈ ವರ್ಷನೂ ಸೂರ್ಯವಂಶಿ ಬಂದ್ರು. Maybe next year is the time for Yashraj Punja. 10 ಮ್ಯಾಚ್ ಅಲ್ಲಿ ವಿಕೆಟ್ ತಗೊಂಡಿದ್ದಾರೆ. So maybe he will land an IPL gig. And speaking about the people who have IPL contracts,
ಸ್ಮರಣ್, ಪಡಿಕಲ್, ಶ್ರೀಶ್, ನಿಮ್ಗೇನ್ ಅನ್ಸುತ್ತೆ? ಡು ಯು ಥಿಂಕ್ ದೇ ವಿಲ್ ಸ್ಟಿಲ್ ಬಿ ರಿಟೈನ್ಡ್? ಪಡಿಕಲ್ at RCB, ಸ್ಮರಣ್ at SRH? It was the end of last season. You might recall. Padikkal injured agodru, but until then, at 3 he really punched above his weight. He played really well, put in the hard yards. He really did extremely well in some of the games. For example, against Mumbai also, ತುಂಬಾ ಚೆನ್ನಾಗಿ ಆಡಿದ್ರು ಆ ಗೇಮ್ ಅಲ್ಲಿ. I think RCB will go ahead and retain him. And Smaran also, I think you touched base on this earlier. Smaran, then you ಹೇಳಿದಲ್ಲ starting ಅಲ್ಲಿ about how SRH got him in quite early as an injury replacement so that ಬೇರೆ ಯಾರು ತೊಗೊಳಕ್ಕಾಗಲ್ಲ ಆಪ್ಷನ್ ಇದೆ ಅಂತ. So ಅದನ್ನು ಸ್ಟ್ರೇಟ್ ಫಾರ್ವರ್ಡ್ ರಿಟೆನ್ಷನ್ ಅಂತಾನೆ ಐ ಬಿಲೀವ್. So all in all, I think the Maharaja Trophy is a nice stepping stone for Karnataka cricket all in all. And ತುಂಬಾ ಜನ ಬಡ್ಡಿ ಕ್ರಿಕೆಟರ್ಸ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ತು. ಅಂಡ್ ಐ ಥಿಂಕ್ ನೆಕ್ಸ್ಟ್ ಒನ್ ರೌಂಡ್ ರಂಜಿ ಇದೆ, ಅದಾದ್ಮೇಲೆ ಸ್ಮ್ಯಾಟ್ ಇದೆ. ಇಟ್ಸ್ ಅ ರೈಟ್ ಚಾನ್ಸ್ ಟು ಪ್ರೂವ್ ದೆಮ್ ಸೆಲ್ಸ್ ಬಿಫೋರ್ ದಿ IPL ಆಕ್ಷನ್. ಅಂಡ್ ಹೂ ನೋಸ್, ಮೇ ಬಿ somebody will land a huge contract like ಕರಿಯಪ್ಪ. ಮುಂಚೆ ಅವ್ರು ಆಗಿದೆ ಅದಾಗ್ಲೇ ಕರ್ನಾಟಕ ಇಂದಾನೆ ಒಂದು ಪ್ಲೇಯರ್ಗೆ. ಸೊ ಅಂಡ್ ಇಫ್ ಯಶ್ರಾಜ್ ಪುಂಜಾ ಆರ್ McNeil Naroha lands an IPL gig, you know who called it first. It's all here in the huddle. So finally, thank you boys. Thank you for turning up. It's been a very productive discussion. And viewers, this is the Harate Huddle. Swalpa banter, Sikapate matter, and it's the one-stop shop for all sports. So thank you boys. Thank you. Thank you, Chinmay. Thank you.